ಇದು ಒಂದು ಸುಂದರ ಕ್ರಿಸ್ಮಸ್ ರಾತ್ರಿ. ಗ್ರಾಮವು ಬಣ್ಣ ಬಣ್ಣದ ದೀಪಗಳಿಂದ ಪ್ರಕಾಶಮಾನವಾಗಿತ್ತು. ಗಾಳಿಯಲ್ಲಿ ಕ್ರಿಸ್ಮಸ್ ಹಾಡುಗಳ ಸಿಹಿ ಧ್ವನಿ ಕೇಳಿಸುತ್ತಿತ್ತು. ಮಕ್ಕಳು ಸಂತೋಷದಿಂದ ಓಡಾಡುತ್ತಾ ಆಡುತ್ತಾ ನಗುತ್ತಿದ್ದರು. ಆ ಗ್ರಾಮದಲ್ಲಿ ಒಂದು ಚಿಕ್ಕ ಮನೆ ಇತ್ತು. ಅಲ್ಲಿ ಟಾಮ್ ಎಂಬ ಹುಡುಗನು, ಅವನ ಚಿಕ್ಕ ತಂಗಿ ಅಣ್ಣ ಕೂಡ ತಮ್ಮ ತಂದೆ ತಾಯಿ ಜೊತೆಗೆ ವಾಸಿಸುತ್ತಿದ್ದರು. ಅವರಿಗೆ ದೊಡ್ಡ ಕ್ರಿಸ್ಮಸ್ ಮರವೂ ಇರಲಿಲ್ಲ, ಬಹಳಷ್ಟು ಉಡುಗೊರೆಗಳು ಇರಲಿಲ್ಲ. ಟಾಮ್ ಕಿಟಕಿ ಬಳಿ ನಿಂತು ಹೊರಗೆ ನೋಡಿದ. ಅವನಿಗೆ ಸ್ವಲ್ಪ ದುಃಖವಾಗಿತ್ತು. ಅಲ್ಲಿ ಅಮ್ಮ ಮೃದುವಾಗಿ ಹೇಳಿದರು, ಟಾಮ್, ಕ್ರಿಸ್ಮಸ್ ಉಡುಗೊರೆಗಳ ಬಗ್ಗೆ ಮಾತ್ರ ಅಲ್ಲ. ಕ್ರಿಸ್ಮಸ್ ಎಂದರೆ ಹೆಮ್ಮೆಯ ಹೃದಯದಿಂದ ಹಂಚಿಕೊಳ್ಳುವುದು ಮತ್ತು ಪ್ರೀತಿ ತೋರುವುದಾಗಿದೆ. ಅಂದು ರಾತ್ರಿ ಟಾಮ್ ಮತ್ತು ಅಣ್ಣ ಬಾಗಿಲಿನ ಕಡೆ ಹೋಗಿದರು. ಹೊರಗೆ ಅವರ ಸ್ನೇಹಿತರು ಬೆನ್, ಲಿಲ್ಲಿ, ಸ್ಯಾಮ್ ತಂಡಾಗಿ ತಂಪಿನಲ್ಲಿ ಹಸಿವಿನಿಂದ ನಿಂತಿದ್ದರು. ಅವರಿಗೆ ಬಹಳ ತಂಪಾಗುತ್ತಿದೆ, ಅಣ್ಣ ಹೇಳಿದರು. ಟಾಮ್ ಮತ್ತು ಅಣ್ಣ ತಕ್ಷಣ ಅಡಿಗೆ ಮನೆಗೆ ಓಡಿದರು. ಅವರು ಬಿಸಿಯಾಗಿರುವ ಹಾಲು, ಬಿಸ್ಕತ್ತುಗಳು ತಂದರು. ಇಲ್ಲಿಗೆ ಬಾಫ್ ಅವರು ತಮ್ಮ ಸ್ನೇಹಿತರನ್ನು ಮನೆಯೊಳಗೆ ಕರೆದುಕೊಂಡರು. ಎಲ್ಲಾ ಮಕ್ಕಳು ಒಟ್ಟಾಗಿ ಕುಳಿತರು. ಅವರು ಮಾತನಾಡಿದರು, ನಗಿದರು ಮತ್ತು ಆಹಾರವನ್ನು ಸಂತೋಷದಿಂದ ಹಂಚಿಕೊಂಡರು. ಆ ಚಿಕ್ಕ ಮನೆಯಲ್ಲಿಯೇ ಸಂತೋಷ ತುಂಬಿತು. ಒಂದು ಶಬ್ದ ಕೇಳಿಸಿತು. ಟಾಮ್ ಬಾಗಿಲು ತೆರೆಯಿತು. ಸಾಂಟಾ ಕ್ಲಾಸ್ ಅಲ್ಲಿ ನಿಂತಿದ್ದರು. ಸಾಂಟಾ ನಗಿದರು. ಇತರರೊಂದಿಗೆ ಹಂಚಿಕೊಳ್ಳುವ ಬುದ್ಧಿವಂತ ಮಕ್ಕಳು ನೋಡಲು ನಾನು ಬಂದಿದ್ದೇನೆ. ಸಾಂಟಾ ಎಲ್ಲ ಮಕ್ಕಳಿಗೂ ಸಣ್ಣ ಉಡುಗೊರೆಗಳನ್ನು ನೀಡಿದರು. ಆಮೇಲೆ ಅವರು ನಿಧಾನವಾಗಿ ಹೇಳಿದರು, ನಿಮ್ಮ ಕೊಟ್ಟ ಪ್ರೀತಿಯು ಇಟಡೈಸ್ ಅತ್ಯಂತ ದೊಡ್ಡ ಉಡುಗೊರೆ. ಮಕ್ಕಳು ಉಲ್ಲಾಸದಿಂದ ಹಾರಾಡಿದರು. ಅವರು ಕೈ ತಟ್ಟುತ್ತಾ ನಗಿದರು. ಸಾಂಟಾ ಕೈ ಹಾರಿಸಿ ಆಕಾಶದಲ್ಲಿ ಹಾರಿದರು. ಮಕ್ಕಳು ಪರಸ್ಪರ ಹತ್ತಿಕ್ಕಿಕೊಂಡು ನಗಿದರು. ಟಾಮ್ ಸಂತೋಷದಿಂದ ಹೇಳಿದರು, ಈಗ ನನಗೆ ಕ್ರಿಸ್ಮಸ್ ಅರ್ಥವಾಗುತ್ತಿದೆ. ಕ್ರಿಸ್ಮಸ್ ಎಂದರೆ ಹಂಚಿಕೊಳ್ಳುವುದು, ಪ್ರೀತಿಸು ಮತ್ತು ಎಲ್ಲರಿಗೂ ಸಹಾಯ ಮಾಡುವುದು. ಹ್ಯಾಪಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು.